ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕಾಡುಗೊಲ್ಲ ಬಂಧುಗಳು ಹಾಗೂ ಅಭಿಮಾನಿಗಳಿಂದ ಬರಗೂರಿನಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ನೂತನ ಅಧ್ಯಕ್ಷ ಹಾರೋಕೆರೆ ಮಹೇಶ್ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಈ ವೇಳೆ ಎಪಿಎಂಸಿ ಮಾಜಿ ಸದಸ್ಯ ಬಿ ಸಿದ್ದಪ್ಪ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಆರ್ ಮಹೇಂದ್ರಗೌಡ, ಮುಖಂಡ ಹಾರೋಕೆರೆ ಮಾರಣ್ಣ, ತಾಲೂಕು ಮಾದಿಗ ಸಂಘದ ಅಧ್ಯಕ್ಷ ಪಿಬಿ ನರಸಿಂಹಯ್ಯ, ಲಕ್ಷ್ಮೀ ನರಸಮ್ಮ, ಓಂಕಾರೇಶ್, ಜಯರಾಮಯ್ಯ, ಕಂಬಿ ಮಂಜುನಾಥ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಿ ತಿಮ್ಮಯ್ಯ ಸೇರಿದಂತೆ ಹಲವು ಮುಖಂಡರು, ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಈ ಕಡೆ ಸೈಡು ಹೇಳಿ ಇವರು ಯಾವುದೇ ಕಾರಣಕ್ಕೂ ಎದೆ ಕುಂತಿಲ್ಲ. ಇವರು ಕಾರ್ಯಕ್ರಮದಲ್ಲಿ, ಪಕ್ಷದ ಕಾರ್ಯಗಳಲ್ಲಿ ಸಂಘಟನೆಯಾಗಿ ಪ್ರಚಾರವನ್ನು ಜೋರು ಮಾಡ್ಕೋಬಹುದು. ನೋಡಿ ಯುವಕನ ಒಂದು ಉತ್ಸಾಹ ಅವತ್ತು ಹೇಗಿತ್ತಪ್ಪ ಅಂದರೆ ಎಲ್ಲ ಸಂಘಟನೆಗಳಲ್ಲಿ, ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ಮುಂಚೂಣಿನಲ್ಲಿ ಇರ್ತಾ ಇದ್ದ ಮಹೇಶ್. ನಾವೆಲ್ಲರೂ ಆತನಿಗೆ ಬೆಂಬಲವನ್ನು ಕೊಟ್ಟುವೆ. ನಾವೆಲ್ಲ ಜೊತೆಗೆ ಆತನ ಶ್ರೇಯೋಭಿವೃದ್ಧಿಗೆ ಸಹಕಾರವನ್ನು ಕೊಟ್ಟುವೆ. ಇವತ್ತು ಆ ಒಂದು ಸಸಿ, ಆ ಒಂದು ಯುವಕ ಇವತ್ತು ರಾಜ್ಯ ಮಟ್ಟಕ್ಕೆ ಬೆಳೆದಿದ್ದಾನೆ. ರಾಜ್ಯ ಮಟ್ಟದಲ್ಲಿ ಒಂದು ಮಂತ್ರಿ ಸ್ಥಾನಕ್ಕೆ ಸರಿಸಮಾನವಾಗಿ ಒಂದು ಅಧ್ಯಕ್ಷಗಿರಿಯನ್ನು ಅಲಂಕರಿಸಿದ್ದಾನೆ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನನಗಂತೂ ಅತೀವ ಸಂತೋಷ ಆಗಿದೆ. ಯಾಕಂದರೆ ನಮ್ಮ ಮನೆ ಮಗ, ನಮ್ಮ ಈ ಮಹೇಶ್ಗೆ ಸಲ್ಲಬೇಕು ಇವತ್ತು ಅದೇ ಛಲದಿಂದ, ಅದೇ ಬಲದಿಂದ. ಯಾಕೆಂದರೆ ಅದು ಆ ಹೋರಾಟ ಹೆಂಗಿದೆ ಅನ್ನೋದು ನನಗೆ ಗೊತ್ತಿದೆ. 3 ತಿಂಗಳು 4 ತಿಂಗಳು ಮನೆ ಸೇರಿಲ್ಲ. ಸಾಹೇಬರು ಎಲ್ಲಿ ಹೋಗ್ತಾರೆ ಅಲ್ಲಿ 5 ಗಂಟೆಗೆ 5 ತಪ್ಪಿರ 6 ಗಂಟೆಗೆ ಮನೆ ಹತ್ರ ಬಂದು ಸೇರ್ಕೊಂತು ಅಂದರೆ ಅವ್ರು ಎಲ್ಲಿ ಹೋಗ್ತಾರೆ? ಅವ್ರ ಜೊತೆ ಹೊರಟುಬಿಡೋದು. ಡೆಲ್ಲಿಗೆ ಹೋದ್ರೆ ಡೆಲ್ಲಿ, ಶಿರಾ ಬಂದರೆ ಶಿರಾ, ಧರ್ಮಸ್ಥಳ ಹೋದ್ರೆ ಒಂದು ಧರ್ಮಸ್ಥಳ. ಒಟ್ಟು ಮನೆಗೆ 11 ಗಂಟೆ 12 ಗಂಟೆ 1 ಗಂಟೆಗೆ ಹೋಗಿ ಮನೆ ಸೇರ್ಕೊಂಡ್ರದು. ಏನಪ್ಪ ನಮ್ಮ ಅಣ್ಣನೇ, ಅವರು ಮಾರಣ್ಣ ನಮ್ಮ ಅಣ್ಣನೇ. ಅವರು ಏನಪ್ಪ ಇವ್ನ ಗತಿ ಹಿಂಗೆ ಆಗಿಬಿಡ್ತಲ್ಲಪ್ಪ, ಏನೂ ಆಗಿಲ್ಲ, ಸುಮ್ಕಿರಿ, ನೀವೇನು ಹೆದರಿಕಬೇಡಿ, ಏನೂ ತೊಂದರೆ ಆಗೋದಿಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಆತನಿಗೆ ಅನುಕೂಲ ಆಗುತ್ತೆ, ಸುಮ್ಕಿದ್ಬೇಡ ನೀನು ಅಂತಂದು 3 ತಿಂಗಳು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ನನಗೂ ಸಮೇತನ ನಮ್ಮ ಶಿರಾ ತಾಲೂಕಿಗೆ ಬರುತ್ತೆ ಅನ್ನೋ ನನಗೂ ಕನಸು ಮನಸ್ಸಲ್ಲೂ ಇರಲಿಲ್ಲ. ಯಾಕೆ ಗೊತ್ತಾ, ನೀವೆಲ್ಲರೂ ಒಂದಾಗಿ ಬನ್ನಿ, ಏನಾರು ಮಾಡಿ ನಾನು ಶಿರಾಕ್ಕೆ ತರ್ತೀನಿ ಅಂತ ಸಾಹೇಬ್ರಿಗೆ ಅದು ಧೈರ್ಯ ಇತ್ತು. ಆದರೆ ಇವನು ನಮ್ಮರು ಒಂದಾಗ್ತಿರ್ಲಿಲ್ಲ, ಸಾಹೇಬರು ಒಮ್ಮಕ್ಕವಾಗಿ ಹೇಳ್ತಿರ್ಲಿಲ್ಲ. ಆದ್ರೂ ಯಾವ ಚಾಕಚಕ್ಯ ಅಂತ ಇನ್ನೊಂದು ಶಾಸಕರಾದಂಥ ಡಾಕ್ಟರ್ TB ಜಯಚಂದ್ರ ಸಾಹೇಬರವರ ಕೃಪಾ ಕಟಾಕ್ಷದಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾವುದೇ ಒಂದು ಜಾಥಾ ಆಗಲಿ, ಯಾವುದೇ ಒಂದು ಪಾದಯಾತ್ರೆ ಆಗಲಿ, ನಾವ್ಯಾರೂ ಹೋಗದಂಥ ಒಂದು ಪ್ರೋಗ್ರಾಮ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಇರ್ಬೋದು, ಆಮೇಲೆ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ಡೆಲ್ಲಿಗೆ ಬಂದಿದ್ದಾಗ ನಾವ್ಯಾರೂ ಭೇಟಿಯಾಗಕ್ಕೆ ಹೋಗಲಿಲ್ಲ. ಅವ್ರು ಹೋಗಿ ಡೈರೆಕ್ಟ್ ಹೋಗಿ ಭೇಟಿಯಾದರು, ಎಲ್ಲ ಜೊತೆ ಹೋಗಿದ್ವಿ. ಬಟ್ ನಾವು ಒಳಗೆ ಹೋಗಿ ಮಾತಾಡ್ಸೋಕ್ಕಾಗಲಿಲ್ಲ. ಅಂಥ ಒಂದು ಲಿಂಕ್ ಇಕ್ಕೊಂಡು ನಮ್ಮ ಯುವಕ ಈ ಕರ್ನಾಟಕದ ಕಾಡುಗೊಲ್ಲರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ನಾನೊಂದು ಕಿವಿ ಮಾತು ಹೇಳ್ತೀನಿ, ಯಾವ ಗೊಲ್ಲರಟ್ಟಿಗಳು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾವೋ ಅಂಥ ಗೊಲ್ಲರಟ್ಟಿಗಳನ್ನು ಗುರುತಿಸಿ ಆ ಕ್ಷೇತ್ರದ ಶಾಸಕರ ಒಂದು ಸೈಲೆಂಟ್ ಇದೆ, ಶಾಸಕರ ಒಂದು ಆಹ್ವಾನಗೆ ತಗೊಂಡು ನೀನು ರಾಜ್ಯದ ಎಲ್ಲ ಒಂದು ಟೂರ್ ಮಾಡಬೇಕಾಗುತ್ತೆ. ಯಾವ್ಯಾವ ತಾಲ್ಲೂಕಿನಲ್ಲಿ ಹೆಚ್ಚಿನದಾಗಿ ಕಾಡುಗೊಲ್ಲರಿದ್ದಾರೆ ಅಲ್ಲಿಗೆಲ್ಲ ಹೋಗಬೇಕು, ಭೇಟಿ ಮಾಡಬೇಕು. ಮೂಲಭೂತ ಸೌಕರ್ಯ ವಂಚನೆಯಾಗಿರ್ತಕ್ಕಂಥ ಗೊಲ್ಲರಟ್ಟಿಗಳಿಗೆ ನೀನು ಹೋಗಿ ಡೈರೆಕ್ಟಾಗಿ ಏನು ಸಹಾಯ ಮಾಡಬೇಕು ಅದೆಲ್ಲ ಮಾಡಬೇಕಾಗುತ್ತೆ. ಹೆಚ್ಚಿನದಾಗಿ ನಮ್ಮ ತಾಲ್ಲೂಕು, ಅದರಲ್ಲಿ ಸ್ವಲ್ಪ ನಮ್ಮ ಹೋಬಳಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡ.
ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ TB ಜಯಚಂದ್ರ ಸಾಹೇಬರು, ಜಿಲ್ಲಾ ಉಸ್ತುವಾರಿಗಳು ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು, ರಾಜಣ್ಣ ಅವರು, ಷಡಾಕ್ಷರಿಯರವರು, ವೆಂಕಟೇಶ್ ಅವರು, ಪಕ್ಕದ ನಮ್ಮ ಜಿಲ್ಲೆಯಾಗಿರ್ತಕ್ಕಂಥ ಸುಧಾಕರ್ ಅವರು ಮತ್ತು ನನ್ನ ಎಲ್ಲ ಹಿಂದುಳಿದ ವರ್ಗದ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿರವರ ಎಲ್ಲರ ಒಂದು ಮಾರ್ಗದರ್ಶನದಂತೆ, ಅವರ ಆದೇಶದಂತೆ ಎಷ್ಟು ಸಾಧ್ಯನೋ ಪ್ರತಿಯೊಂದು ಮನೆಗೆ ಒಂದು ಸೇವೆ ತಲುಪಿಸೋ ನಿಟ್ಟಿನಲ್ಲಿ ನಾನು ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ಮತ್ತೊಮ್ಮೆ ನಾನು ಈಗೂ ಹೇಳ್ತಾ ಇದ್ದೀನಿ, ದಯಮಾಡಿ ಯಾರು ಎದ್ದೇಳಬಾರ್ದು. ಸಿದ್ದಣ್ಣ ಮಾತಾಡೋವರೆಗೂ ದಯಮಾಡಿ ನಾವು ಎಲ್ಲರೂ ಗೌರವ ಕೊಡಬೇಕಾಗ್ತದೆ. ಇವತ್ತು ಅವರ ಒಂದು ಮಾತುಗಳನ್ನ ಕೇಳಿದ ಮೇಲೆ ನೀವು ನಮಗೆ ಒಂದು ಸನ್ಮಾನ ಇರ್ಬೋದು, ಇನ್ನೊಂದು ಮತ್ತೊಂದು. ನಾನು ಎಲ್ಲೂ ಹೋಗಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತಿರ್ತೇನೆ. ದಯಮಾಡಿ ನನ್ನ ತಾಯಿಗೆ ಹೇಳ್ತೀನಿ, ಇವತ್ತು ನಮ್ಮ ಅಮ್ಮನಿಗೆ ಇವತ್ತು ಅವ್ರಿಗೆ ಗೊತ್ತಿಲ್ಲ, ಇವತ್ತು ಹೇಳ್ತೀನಿ ಕೇಳಿ. 26ನೇ ತಾರೀಕು 9/2016 ನಮ್ಮ ಅಣ್ಣ ತೀರ್ತಾನೆ. 26/9/2016 ನಮ್ಮ ಅಣ್ಣ ತೀರೋಗ್ತಾನೆ. 26/9/2025 ನಾನು ಅಧಿಕಾರ ಸ್ವೀಕಾರ ಮಾಡ್ತೀನಿ. ನಮ್ಮ ಅಣ್ಣ ತೀರೋಗಿದ್ದ ದಿವಸ ನಾನು ನನ್ನ ತಾಯಿಗೆ ಹೇಳ್ತೀನಿ, ನನ್ನ ಅಣ್ಣ ಬಿಟ್ಟು ಹೋಗಿರ್ಬೋದಮ್ಮ, ಎದೆ ಉಂದು ಬೇಡ, ನಿನಗೇನು ಇವತ್ತು ಸಮಾಜದಲ್ಲಿ ಒಬ್ಬ ಮಗ ಹೋದ ಅಂತೇಳಿ ಏನೋ ದುಃಖ ಇದೆ, ಆ ದುಃಖವನ್ನು ನೀಗಿಸುವಂಥ ಕೆಲಸವನ್ನು ನಾನು ಇವತ್ತು ನಿನ್ನ ಮುಂದೆ ಬಂದು ನಿಂತು ಇವತ್ತು ಸರ್ಕಾರ ನಮ್ಮನ್ನು ಗುರುತಿಸಿದೆ. ಇವತ್ತು ನಿಜವಾಗಿ ನಾನು ಇವತ್ತು ನೀವು ಇರ್ತಕ್ಕಂಥ ಇದನ್ನು ಯಾಕಪ್ಪ ಅಂತ ಹೇಳಿದ್ರೆ ಇದು ಹೇಳಲಿಕ್ಕಾಗಲ್ಲ. ಆದುದರಿಂದ ಎಲ್ಲ ಅನೇಕ ಜನ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಅದು ನೋಡಿ, ನಮ್ಮ ಅಣ್ಣ ತೀರೋಗಿದ್ದ ದಿವಸನೇ ನನಗೆ ಆ ಒಂದು ಅವಕಾಶ. ಕಾರಣ ಇದೆಲ್ಲದಕ್ಕೂ ಕಾರಣ ಆಗಬೇಕು ಅಂದರೆ TB ಜಯಚಂದ್ರ ಸಾಹೇಬ್ ಇವತ್ತು ಇಲ್ಲ ಇವನು ಹುಡುಗ ಇವತ್ತು ಪ್ರಾಮಾಣಿಕವಾಗಿದ್ದಾನೆ ಅಂತೇಳಿ ಇವತ್ತು ನಿಮ್ಗೆ ವಿಷಯ ಗೊತ್ತಿರಬೇಕು. ಒಂದು ರಾಜ್ಯ ಮಟ್ಟದ ಒಂದು ಅಧಿಕಾರ ಹಿಡಿಬೇಕು ಅಂತಂದರೆ ಅದು ಹುಡುಗಾಟದ ಮಾತಲ್ಲ. ಆದರೆ ಎಲ್ಲವನ್ನು ಇವತ್ತು ನಾವು ಕಂಡಂಥ ಕನಸುಗಳನ್ನ ಇವತ್ತು ನಮ್ಮ ಸಮಾಜದ ಪರವಾಗಿ ಅವರಿದ್ದಾರೆ. ನಾನು ಸಹ ಅಷ್ಟೇ. ಎಂತಹ ಸಂದರ್ಭದಲ್ಲಿ ನೀವು ಕರೆ ಮಾಡಿ ದಯಮಾಡಿ ಬರೀ ನಾನು ಒಂದು ಸಮಾಜ ಅಲ್ಲ, ಇಲ್ಲಿರ್ತಕ್ಕಂಥ ನಮ್ಮ ಊರಿಂದ ನಮ್ಮ ಆಂಜನಪ್ಪ ಇರ್ಬೋದು, ಅನೇಕ